guys, welwelcome back to my channel. So guys, ನಾನು ಇಲ್ಲಿವರೆಗೂ ಮಾಡಿರೋ ವ್ಲಾಗಿಗಿಂತ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪಪ್ಪ ಅದೇನೋ ಗಾಡಿ ಏನೋ ರಿಪೇರಿಗೆ ಬಂದಿದೆ, ಅದೇನೇನೋ ಮಾಡಬೇಕು ಅಂತ ಹೇಳಿದ್ರೆ ನನಗಂತೂ ಏನೂ ಅರ್ಥ ಆಗಲಿಲ್ಲ. ಆದರೆ ಇವಾಗ ಪಪ್ಪನ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ತಿಳ್ಕೊಳ್ಳೋಣ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಬನ್ನಿ ಪಪ್ಪ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಬರೋಣ. ಏನು ಮಾಡ್ತಿದ್ದೀರಾ ಪಪ್ಪ? ಅದು ಆಯಿಲ್ ಚೇಂಜ್ ಮಾಡಬೇಕು ಅಂತ ಇದು ತೋರಿಸ್ತಾ ಇದೆ. ಏನೋ ಆಯಿಲ್ ಅಂತ ಅಲ್ಲಿ ಆ್ಯಕ್ಚುಲಿ 2000 ಹೊಡೆದ್ಮೇಲೆ 2-2.5 ಹೊಡೆದ್ಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ಈಗ ನಮಗೆ ನನ್ನ ಮೆಕ್ಯಾನಿಕಲ್ ಟಚ್ ಇರೋದ್ರಿಂದ ನಾನೇ ಚೇಂಜ್ ಮಾಡಿಕೊಂಡು ಈ ಲೈಟ್ನ ಹೆಂಗೆ ಹೋಗ್ಸೋದು ಅಂತ ನಿಮಗೆ ತೋರಿಸ್ತೀನಿ. ಅದು ನಿಮಗೆ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಂ ಗೈಸ್, ಆ್ಯಕ್ಚುಲಿ ಪಪ್ಪ ಆಟೋಮೊಬೈಲ್ ಇಂಡಸ್ಟ್ರಿಲಿ ತುಂಬ ವರ್ಷದಿಂದ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಐಡಿಯಾ ಇದೆ. ಸೊ ಚಿಕ್ಕಪುಟ್ಟ ಏನೇ ಅಂತ ಸರ್ವಿಸ್ ಇದ್ರೂ ಪಪ್ಪನೇ ಎಲ್ಲ ಮಾಡ್ಕೊಳ್ತಾರೆ, ಕಾರ್ದಾಗಿರ್ಬೋದು ಅಥವಾ ಸ್ಕೂಟರ್ದಾಗಿರ್ಬೋದು. ನಮ್ದು ಇದಕ್ಕೆ ಮುಂಚೆ ಆಕ್ಸೆಸ್ ಇತ್ತು, ಅದು ಅಷ್ಟೇ ನಾನೇ ಮಾಡ್ಕೊಳ್ತಾ ಇದ್ದು. ಅದನ್ನು ಕೊಟ್ಮೇಲೆ ಇದು ಅವೆನಿಸು ಚೆನ್ನಾಗಿದೆ ಅಂತೆಲ್ಲ ಅಂತ ಹೇಳ್ಬಿಟ್ಟು ಸೇಮ್ ಎರಡು ಒಂದೇ ಇಂಜಿನು, ಔಟ್ಲುಕ್ ಮಾತ್ರ ಚೇಂಜ್. ಸರಿ, ಗಾಡಿ ಚೇಂಜ್ ಮಾಡೋಣ. ಬೈ. ಆ್ಯಕ್ಚುಲಿ ಅಮ್ಮ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ಪಪ್ಪಂಗೆ, ಅಲ್ವಾ ಮಮ್ಮಿ? ಎಷ್ಟು ಗೈಡೆನ್ಸ್ ಮಾಡ್ತಾಳೆ ನನಗೆ ಗಾಡಿ ಓಡಿಸ್ಬೇಕಾರೆ. ಎಲ್ಲ ಕರು ಬಂದು ಅವಳೇ ಹಿಂಗೆ ಹಿಂಗೆ ಇದೆಲ್ಲ ಅವಳೇ ಇದು ಮಾಡ್ಕೊಳ್ತಾಳೆ. ಹೌದೌದು, ಇವ್ರಿಗಿಂತ ಇವ್ರ ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರಲ್ಲ. ಒಂದು ರೋಡ್ ಮಿಸ್ ಆಗಿಲ್ಲ ನೋಡ್ತೀನಿ. ಓಕೆ, ಆಯ್ತು, ಫುಲ್ ಹೋಗ್ಬಿಟ್ಟಿದೆ. ಹಾಂ, ಇದು ಪಪ್ಪಂಗೆ ಹೇಳು. ಕೆಳಗಡೆ ಬರೋದು ಪೆಟ್ರೋಲ್, ಮೇಲ್ಗಡೆ ಬರೋದು ಇದು ಪೆಟ್ರೋಲು. ಹಂಗಂದ್ರೆ ಮೇಲ್ಗಡೆ ಇರೋದು ಪೆಟ್ರೋಲ್, ಇದು ಆಯಿಲ್ ಅಂದರೆ ಅಂತೆ. ಹಾಂ, ಕರೆಕ್ಟು ಮಮ್ಮಿ. ಹ್ಞೂ ಮಮ್ಮಿ. ಹಾಂ, ಕೆಳಗಡೆಯಿಂದ ಬರೋದು ಆಯಿಲ್ಲು. ಇಂಜಿನ್ ಆಗಿದೆ. ಅಲ್ಲ, ಮೇಲ್ಗಡೆ ಪೆಟ್ರೋಲ್ ಹಾಕ್ಬಿಟ್ಟು ಕೆಳಗಡೆ ಆಯಿಲ್ ಹೆಂಗೆ ಬರ್ತಾ ಇದೆ? ಆಯಿಲ್ ಆ್ಯಕ್ಚುಲಿ ನಾವು ಫಸ್ಟ್ ಹಾಕ್ಬಿಡ್ತೀವಿ. ಆಯಿಲ್ ಗಾಡಿ ಶೋರೂಮ್ ತೊಗೊಂಡಾಗ ಆಯಿಲ್ ಇರುತ್ತೆ ಗಾಡೀಲಿ. ಹಾಂ, ಅದು ಆಯಿಲ್ 2000 ಕಿಲೋಮೀಟ್ರ್ 2,500 ಕಿಲೋಮೀಟ್ರ್ ಚೇಂಜ್ ಮಾಡಬೇಕು. ಅದು ಫಸ್ಟ್ ಓಲ್ಡ್ ಗಾಡಿಗೆಲ್ಲ ತೋರಿಸ್ತಾರೆ, ಈ ಗಾಡಿ ತೋರಿಸ್ತಾರೆ. ಎಷ್ಟು ಕಿಲೋಮೀಟರ್, ಎಷ್ಟು ಸಾವಿರ ಓಡಿಸಿ? 11,000 ಓಡಿಸಿ ಹೊಸ ಗಾಡಿ ತೊಗೊಂಡಿದ್ದ. 3 ಸರ್ವಿಸ್. 2,000 ಒಂದ್ಸತಿ, 2,500 ಅಂದ್ಕೊಂಡು 4 ಸತಿ 3 ಸತಿ ಶೋರೂಮಲ್ಲಿ ಚೇಂಜ್ ಮಾಡಿಸಿದೆ. ಇನ್ನು ಮಿಕ್ಕಿದ್ದು ನಾನೇ ಚೇಂಜ್ ಮಾಡಿದ್ದೆ. ಇದು ಆಯಿಲ್ ಇಲ್ಲಿವರೆಗೂ ಬರಬೇಕಿಲ್ಲ. ಓಕೆ, ಇದು ಹೆಸರೇನು? ಆಯಿಲ್ ಹಾಕೋದು ಅಂತ ಈಗ ಇಲ್ಲ ಅಂತ ಮೆಕ್ಯಾನಿಕ್ ಹತ್ರನೇ ಹೋಗಿ ಇದನ್ನು ತೆಗೆದು ಹಿಂಗೆ ಚೆಕ್ ಮಾಡೋದು. ಈಗ ಮೀಟ್ರಲ್ಲೇ ತೋರಿಸ್ಬಿಡುತ್ತೆ ಆಯಿಲ್ ಚೇಂಜ್ ಮಾಡೋದೆಲ್ಲ. ಇವ್ರ ಥರ ಅಪ್ಡೇಟ್ ಆಗಿದೆ. ಈಗ ಹೊಸ ಆಯಿಲ್ ಹಾಕ್ತೀರಾ? ಎಸ್. ಹಳೆ ಆಯಿಲ್ ಏನು ಮಾಡ್ತೀರಾ? ನಿನ್ನ ಮೇಲೆ ಸುರಿಯುತ್ತಮ್ಮ. ಡೌಟ್ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಇರೇ ಚಲೋ ಬಿಡ್ತೀರಾ? ನೋಡಮ್ಮ, ವೇಸ್ಟ್ ಆಗ್ತಾ ಇದೆ. ನಿನ್ನ ಮೈ ಮೇಲೆ ಉತ್ಕೊಂಡು ಸ್ನಾನ ಮಾಡಮ್ಮ. ಇಲ್ಲ ಅಂದರೆ ನಮ್ಮ ತಾಕು ಹೋಗ್ತಿರಲ್ಲ ಯಾವಾಗ ಅಲ್ಲಿ ಅದೇ ಈ ಸೈಕ್ಲಿಂಗು ಇದೆಲ್ಲ ಮಾಡ್ತಿಲ್ಲ ಮಿಷಿನ್ಸ್, ಅದೆಲ್ಲ ಅದಕ್ಕೆಲ್ಲದಕ್ಕೂ ಯಾವಾಗ ಟೈಮ್ ಆದಾಗ ಆಯಿಲ್ ಕ್ಯಾನ್ ಬರ್ತೀವಿ, ಕ್ಯಾನ್ ಇದಕ್ಕೆ ಹಾಕ್ಕೊಂಡು ಅದಕ್ಕೆಲ್ಲ ಕಡೆ ಸ್ಪ್ರೇ ಮಾಡೋದು. ನಾವು ಡೈಲಿ ಅಲ್ಲಿ ಯೂಸ್ ಮಾಡೋ ಏನೋ ಜಿಮ್ ಥರ ಇದೆಯಲ್ಲ, ಅದು ಸೌಂಡ್ ಬರುತ್ತೆ. ಅದಕ್ಕೆ ಆಯಿಲ್ ಹಾಕೊಂಡು ಸರ್ ಅದು ಹಾಕ್ಬೇಕಾದ್ರೆ ಅದು ಒಂದು ದಿವಸ ಮಾಡೋಣ. ಓಕೆ, ಆಯಿಲ್ ನೋಡಿ ಹೋಗ್ಬಿಟ್ಟಿದೆ. ಇದಿಷ್ಟು ಇದೇ ಕಲರೇ ಇರುತ್ತಾ? ಇಲ್ಲ, ಹಾಕ್ದಾಗ ಹೊಸದು ಹಾಕಿದಾಗ ನಿಮಗೆ ಒಂದ್ಸತಿ ಸ್ಟಾರ್ಟ್ ಆದರೆ ಕಲರ್ ಚೇಂಜ್ ಆಗುತ್ತೆ. ಒಂದ್ಸತಿ ಗಾಡಿ ಸ್ಟಾರ್ಟ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ. ಥಿಕ್ನೆಸ್ ಇರುತ್ತಲ್ಲ, ಥಿಕ್ನೆಸ್ ಇದಾಗುತ್ತೆ. ಏನು ಹೇಳ್ತಿದ್ದೀರಪ್ಪ? ಆ್ಯಕ್ಚುಲಿ ಇದು ಅಲ್ಲಿಗೆ ಹಾಕೋಕ್ಕೆ ಬೇರೆ ಒಂದು ಪೈಪ್ ಥರ ಬರುತ್ತೆ, ಅದು ಇಲ್ಲದಿರೋದ್ರಿಂದ ನಾನು ಈಗ ಇದರಲ್ಲಿ ಬುದ್ಧಿವಂತನ ರೆಡಿ ಮಾಡ್ತಾಯಿದ್ದೀನಿ. ಮನೇಲೇ ಇರೋದಲ್ಲಿ ಜುಗಾಡ್ ಮಾಡೋದು. ನಾನು ಇಂಜಿನ್ ಚೇಂಜ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಕಾರಿಗೆ ತಂದಿದ್ದೆ, ಕಾರಲ್ಲಿ ತಂದಿದ್ದು ಮಿಕ್ಕಿದಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾರು ಟೂ ವೀಲರ್ ಎಲ್ಲದಕ್ಕೂ ಒಂದೇನಾ? ಇಲ್ಲ, ಇದು ಸ್ಪೆಷಲ್ ಆಗಿದೆ ಆ್ಯಕ್ಚುಲಿ. ಎರಡಕ್ಕೂ ಯೂಸ್ ಮಾಡ್ಬೋದು, ಸೇಮ್ ಇಂಜಿನ್ ಆಯಿಲ್. ಇದರಲ್ಲಿ ಏನಂದರೆ
ಇದರಲ್ಲಿ 5,000 ಓಡಿಸ್ಬೋದು. 2,500 ಅಲ್ಲ, 5,000. ಅರೆ ಇದನ್ನ ಹಾಕ್ತಿದ್ದಾರೆ ಅಂದರೆ ನೆಕ್ಸ್ಟ್ 5 ವರ್ಷಕ್ಕೇನೆ ಇನ್ನು 5,000 ಇದು ಹೊಡೆದಾಗ ಆಗ ನಾನು ಹಂಗೆ ಓಡಿಸಿದ್ರೆ 3,000 3,500 ಕಿಲೋಮೀಟರ್ ಚೇಂಜ್ ಮಾಡಿ. ಇಂಜಿನ್ ಲೈಫ್ ಇರಬೇಕಲ್ಲ. ನೀರು ಕುಡಿತಾ ಇದೆಯಾ ಅದು? ಇದೇನಕ್ಕೆ ಹಾಕೋದು ಇಂಜಿನ್ ಆಯಿಲ್? ನಿಮ್ಮ ಬಾಡಿಲಿ ಏನಕ್ಕೆ ನೀರು ಕುಡಿತಾ? ಬ್ಲಡ್ ಇದೆ ಅದೇಂತಕ್ಕೆ? ಅಲ್ಲ, ಗಾಡಿ ಓಡೋದಕ್ಕೆ ಪೆಟ್ರೋಲ್ ಹಾಕ್ತೀವಲ್ವಾ, ಇಂಜಿನ್ ಆಯಿಲ್ ಏನಕ್ಕೆ? ಇಂಜಿನ್ ಆಯಿಲ್ ಒಳಗೆ ರನ್ ಆಗಬೇಕಲ್ವಾ? ಈ ಮಿಕ್ಸಿಲಿ ನಿನ್ನೆ ಎಲ್ಲ ಹಾಕಿದ್ಮೇಲೆ ನೀರು ಎಂತಕ್ಕೆ ಹಾಕ್ತೆ? ಹಂಗೆ ಇದು ಒಳಗೆಲ್ಲ ನೀಟಾಗಿ ಓಡೋಕ್ಕೆ ಮಿಷಿನ್ ಹೆಸರು ಓಡಬೇಕಲ್ಲ. ಆ್ಯಕ್ಚುಲಿ ಫಸ್ಟ್ ಗಾಡಿಗೆ, ಹಳೆ ಗಾಡಿಗೆಲ್ಲ ನಿಮಗೆ 800 ml ಆಯಿಲ್ ಬರ್ತದೆ. 800, 850 ಹತ್ರ ಬರ್ತದೆ. ಇದಕ್ಕೆ ಬಂದು 750 ml ಆಯಿಲ್. 700 ಹಾಕಾಗೋಯ್ತಾ? ಅಷ್ಟೇನು ಹಾಕೋದು? ಇಲ್ಲ, ಚೆಕ್ ಮಾಡ್ತೀನಿ ನಾನು. ಇದನ್ನು ಡ್ರೈ ಮಾಡಿ ಒರೆಸಿ ಅದು ಅಲ್ಲಿ ಹಾಕಿ ಚೆಕ್ ಮಾಡ್ಬೇಕು ನೋಡಿ. ಇನ್ನೂ ಹಾಕ್ಬೇಕು ಆಯಿಲ್. ಹಂಗೆ ಚೆಕ್. ಅದು ಟಚ್ ಆದರೆ ಸಾಕು. ಟಚ್ ಅಲ್ಲ, ಅದು ಇಷ್ಟಿದೆಯಲ್ಲ ಅದು ಫುಲ್ ಆಗಬೇಕು. ಆಮೇಲೆ ಆ ಮಾರ್ಕಿಂದ ಕೆಳಗಡೆ ಇರಬಾರ್ದು ಆಯಿಲು. ಇತ್ತು ಅಂದರೆ ಅದು ಗಾಡಿ ಆಯಿಲ್ ಬರ್ನ್ ಆಗ್ತಿದೆ ಅಂತ. ಅದು ಬರ್ನ್ ಆಗಬಾರ್ದು. ಬರ್ನ್ ಆದರೆ ಎಡ್ಡು ಬೋರು ಕೆಲಸ ಬಂದ್ಬಿಡಿ, ರಿಪೇರಿಗೆ ಬಂದಿದೆ ಅಂತ, ಇಂಜಿನ್ ರಿಪೇರಿಗೆ ಬಂದಿದೆ ಅಂತ. ಈಗ 2 ವೀಲರ್ಗೆ 2,000 ಕಿಲೋಮೀಟ್ರ್ ಆದಮೇಲೆ ಹಾಕ್ತೀರಲ್ವ? ಕಾರ್ಗೆ 10,000 ಕಿಲೋಮೀಟ್ರ್ ಓಡಿದ್ಮೇಲೆ ಚೇಂಜ್ ಮಾಡಿ. ಅದಕ್ಕೆ ಎಷ್ಟು ಇಷ್ಟೇ ಹಾಕ್ತೀರಾ? ಇಲ್ಲ ಅದಕ್ಕೆ ಬಂದು 4 ಲೀಟ್ರ್. ಅದಕ್ಕೆ ಹೌದು, 4 ಲೀಟ್ರ್. 4 ಲೀಟ್ರ್ 3 ಇದಕ್ಕೆ 750 ml. ನಮ್ಮನ್ನು ಬುದ್ಧಿವಂತ. ಇದನ್ನ ಈ ಥರ ಒರೆಸಿ ಪೇಪರು, ಇಲ್ಲಾಂದರೆ ಬಟ್ಟೆ ಪೇಪರ್ ಇದನ್ನು ಈಗ ಒರೆಸಿ ಇದೆಲ್ಲ ಇದಕ್ಕೆ ಬರಬೇಕಾಗುತ್ತೆ. ಅಲ್ಲಿಗೆ ಬಂದರೆ ಸಾಕು ಅಂತ. ಅದೇ ಲೆವೆಲ್ ಅದು ಬಂದಿದ್ಯಾ? ಆಲ್ಮೋಸ್ಟ್ ಕಮ್ಮಿ. ಒಂದು ಸ್ವಲ್ಪ ಹಾಕ್ಬೇಕು, ಜಾಸ್ತಿನೂ ಹಾಕ್ಬೋದು, ಹಂಗಂತ ಕಡಿಮೆನೂ ಹಾಕ್ಬೋದು. ಆಗಿದೆಯಾ? ಡನ್. ಇಂಜಿನ್ ಆಯಿಲ್ ಹಾಕಿದ್ರೆ ಸರ್ವಿಸ್ ಮಾಡಿಸಬೇಕಾಗಿಲ್ಲ? ಇಲ್ಲ, ಮಾಡಿಸ್ಬೇಕು. ಆ್ಯಕ್ಚುಲಿ ಸರ್ವಿಸಿಂಗ್ ಟೈಮ್ ಬಂದಾಗ ಸರ್ವಿಸಿಂಗ್ ಬಿಡಬೇಕು. ಅವ್ರವ್ರ ಅರ್ಜೆನ್ಸಿ ಗಾಡಿನ ಕಂಪ್ಲೇಂಟ್ ರಿಪೇರಿಸ್ ಇತ್ತು ಅಂದರೆ ಸರ್ವಿಸ್ ಬಿಟ್ಟರೆ ಏರ್ ಫಿಲ್ಟ್ರು, ಪ್ಲಗ್ಗು ಅದೆಲ್ಲ ರಿಪ್ಲೇಸ್ ಮಾಡಲ್ಲ, ಕ್ಲೀನ್ ಮಾಡಿ ಹಾಕ್ತಾರೆ. ಬ್ರೇಕ್ ಶೂ ಎಲ್ಲ ಕ್ಲೀನ್ ಮಾಡಿ ಬರ್ತಾರೆ. ಹೋಗಿತ್ತು ಅಂದರೆ ಬ್ರೇಕ್ಸ್ ಚೇಂಜ್ ಮಾಡ್ತಾರೆ. ಅದು ನೆಸಿಟಿ ಇತ್ತು ಅಂದರೆ ನಿಮಗೆ ಗಾಡಿ ಪ್ರಾಬ್ಲಮ್ ಇತ್ತು ಅಂದರೆ ಮಾಡಿಸ್ಕೋಗಿಲ್ಲ. ಸದ್ಯಕ್ಕೆ ಇಂಜಿನ ಚೇಂಜ್ ಮಾಡಿಸಿ ನೆಕ್ಸ್ಟ್ ಸತಿ ಮಾಡಿಸ್ಕೊಂಡು ಒಳ್ಳೆ. ಎಷ್ಟು ದಿವಸಕ್ಕೆ ಒಂದ್ಸಲಿ 2 ವೀಲರ್ಗಳು ಮೇಂಟೈನ್ ಮಾಡಬೇಕು ಅಂದರೆ? 2,500 3,000 ಕಿಲೋಮೀಟರ್ ಸರ್ವಿಸ್ ಮಾಡ್ಬೋದು. 2 ವೀಲರ್. ಕಾರ್ 10,000. ಓಕೆ, ಇದು ಇಂಜಿನಲ್ಲಿ ಲೈಟ್ ಹೋಗ್ಸೋದು ಹೆಂಗೆ ಮಾಡೋಣ? ಇವಾಗ ಬರಲ್ವಾ ಲೈಟು? ಈಗ ಬರುತ್ತೆ, ಅದು ಹೋಗ್ಸ್ಕೋಬೇಕು ನೋಡಿ. ಎಲ್ಲಿ ಬರ್ತಾ ಇದೆ ತೋರಿಸಿ. ಇಲ್ಲಿ ಬರ್ತಿದೆಯಲ್ಲ ಆಯಿಲ್ ಸ್ಪ್ಯಾನರ್ ಡಿಸೈನ್ ಇರೋದು. ಓಕೆ, ಕೀ ಆಫ್ ಮಾಡಬೇಕು ಮೇಡ. ಹೋಯ್ತು. ಬ್ಲೂಟೂತ್ ಆನ್ ಮಾಡಬೇಕು. ಅದು ಹೋಗ್ಬೇಕಂದ್ರೆ ಇದಕ್ಕೆ ಬ್ಲೂಟೂತ್ ಇನ್ಸ್ಟಾಲ್ ಮಾಡ್ಕೊಂಡು ಕಂಪ್ನಿನೇ ಕೊಟ್ಟಿರ್ತಾರೆ. ಇದ್ರದ್ದು ಆ್ಯಪಲ್ಲಿ ಆನ್ ಮಾಡಿಕೊಂಡು ಇದನ್ನ ಮಾಡಿದ್ರೆ ಎಲ್ಲಿ ಹೋಗುತ್ತೆ. ಆಯಿಲ್ ಮಾರ್ಕ್ ಇವಾಗ ಕಾಣ್ತಾ ಇಲ್ಲ ಅದು. ಗೈಸ್, ಹೀಗೆ ಆಯಿಲ್ ಚೇಂಜ್ ಮಾಡಿ ಮಾರ್ಕ್ ಹೋಗಿಸ್ಕೊಳ್ಳೋದು. ಗೈಸ್, ಈ ಇಂಜಿನ್ನ ಹೇಗೆ ಚೇಂಜ್ ಮಾಡೋದು ಅಂತ ತೋರ್ಸೋಣ ಅಂತ ಹೇಳ್ಬಿಟ್ಟೆ ಈ ವ್ಲಾಗ್ ಮಾಡಿದ್ದು. ಪಾಪ ಇವಾಗ ಜಾಲಿ ರೈಡ್ ಅಂತ ಹೇಳಿದ್ರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ನಾನು ಅಲ್ಲಿಗೆ ಬರಲ್ಲ, ನೀವೇ ಹೋಗಿ. ಗೈಸ್, ಸೊ ಗೈಸ್, ಇದು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆ ನಾನು ಬೇಗ ಎದ್ದು ಸ್ವಿಮ್ಮಿಂಗಿಗೆ ಹೋಗಿದ್ದೆ. ಅದ್ರದ್ದು ಕೆಲವೊಂದು ಕ್ಲಿಪ್ಸ್ ನಾನು ಹಾಕಿದ್ದೀನಿ. ಹಿಂಗಾದ್ರೂ ಮಾಡೆ ಗಣೇಶ್.
ನೀರಲ್ಲಿ ನಿದ್ದೆ. ಸೊ ಗೈಸ್, ಇಲ್ಲಿ ನಾನು ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಪಾರ್ಕ್ಗೆ ಹೋಗಿದ್ದೆ. ಯಾಕೆಂದರೆ ಪಪ್ಪ ವಾಕ್ ಮಾಡ್ತಾಯಿದ್ರು, ನಾನು ಅಲ್ಲೇ ಸುಮ್ಮನೆ ಕೂತಿದ್ದೆ ಪಪ್ಪ ವಾಕ್ ಮಾಡೋ ತನಕ. ಆವಾಗ ಇಲ್ಲಿ ಕೆಲವೊಬ್ಬರು ಅಂಕಲ್ ಮತ್ತು ಆಂಟೀಸ್ ಏಜ್ ಆಗಿರೋರು ವಾಕ್ ಮಾಡ್ತಾ ಈ ಥರ ಫನ್ನಿಯಾಗೆಲ್ಲ ಮಾತಾಡ್ತಾಯಿದ್ರು. ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ. ಇವಾಗ ಅದನ್ನು ನೀವು ನೋಡ್ಬೋದು. ಇಲ್ಲಿ ನನಗಂತೂ ಈ ವಿಡಿಯೋ ನೋಡಿದಾಗೆಲ್ಲ ನಗು ಬರುತ್ತೆ, ಅದಕ್ಕೆ ಎಲ್ಲರೂ ನೋಡಲಿ ಅಂತ ಇಲ್ಲಿ ಹಾಕಿದ್ದೀನಿ. ಕುದುರೆ ಕಾಲು ನಾಳೆ ಬಂದು ಎಣಿಸ್ಕೊಂಡು ಹೇಳ್ಬೇಕಿಲ್ಲಿ. ಚಾರ್ಲಿ ಚಾರ್ಲಿ ಚಾಪ್ಲಿನ್ ವೀರಾಂಜನೇಯ ಹನುಮಾನ್ ಒಳ್ಳೆಯದು ಬಾಳ ಬಾಳ ಒಳ್ಳೆಯದು 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 ಬಾಳ ಬಾಳ ಒಳ್ಳೆಯದು 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 ಬಾಳ ಬಾಳ ಒಳ್ಳೆಯದು. Later that same evening. ಸೊ ಗೈಸ್, ನೆಕ್ಸ್ಟ್ ಅವತ್ತು ಸಂಜೆ ನನಗೊಂದು ಶೋ ಇತ್ತು, ಮ್ಯಾರೇಜ್ ಶೋ. ಸೊ ಇವಾಗ ಅಲ್ಲಿಗೆ ಬಂದಿದ್ದೀನಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಶೋಗೆ. ಸೊ ಯಾರು ಕೂಡ ಜನ ಇರಲಿಲ್ಲ, ಇನ್ನು ಪ್ರೋಗ್ರಾಮ್ ಕೂಡ ಶುರು ಆಗಿರಲಿಲ್ಲ. ಅದಕ್ಕೆ ನಾನು ಮಮ್ಮಿ ಇಬ್ಬರು ಮಾತಾಡಿಕೊಂಡು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೈಸ್, ನಾನು ಕಾಪಿರೈಟ್ ಇಶ್ಯೂ ಇಂದ ಎಲ್ಲ ಸಾಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಸುಮ್ಮನೆ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ಹಾಕಿರ್ತೀನಿ. ಶೋ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದ ಶೋ ವಾಸ್, ಅಲ್ಲಿ ದೊಡ್ಡ TV ಇತ್ತು, ಅಲ್ಲಿ RCB ಮ್ಯಾಚ್ ಹಾಕಿದ್ರು. ಸೊ ಎಲ್ಲ ಆಡಿಯನ್ಸ್ ಎಲ್ಲ ಶೋ ನೋಡೋದ್ರ ಜೊತೆಗೆ RCB ಮ್ಯಾಚ್ ನೋಡಿ ಫುಲ್ ಜೋಶಲ್ಲಿದ್ರು, ಎಲ್ಲ ಕಿರ್ಚ್ತಾಯಿದ್ರು. ಚೆನ್ನಾಗಿತ್ತು. The next day. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ರಾತ್ರಿ ವ್ಲಾಗ್ ಎಂಡ್ ಮಾಡೋದು ಮರ್ತೇ ಬಿಟ್ಟೆ. ಮನೆಗೆ ಬಂದಿದ್ದು ತುಂಬ ಲೇಟ್ ಆಗಿತ್ತು. ನಾನು ಮನೆಗೆ ಬರೋಷ್ಟರಲ್ಲಿ 11:30 ಆಗಿತ್ತು. ಆಮೇಲೆ ನಾನು ಮೇಕಪ್ ಎಲ್ಲ ರಿಮೂವ್ ಮಾಡಿ ಮಲಗೋಷ್ಟರಲ್ಲಿ ಆಲ್ಮೋಸ್ಟ್ 12:15 ಆಗಿತ್ತು. 12:15 ಆಗಿತ್ತು. ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋದೇ ಮರ್ತೋದೆ.
Yeah, that's it for today guys. Hope you all like this video. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.